ನಾವು ಸಂಸಾರದಲ್ಲಿ ಸುಖವನ್ನು ಅನುಭವಿಸಬೇಕಾದರೆ ಆ ಸುಖವನ್ನು ಅನುಭವಿಸೋದಕ್ಕೆ ನಮಗೆ ಆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇರಬೇಕು. ಜೊತೆಗೆ ಸುಖ ಸಾಮಗ್ರಿಗಳೆಲ್ಲ ನಮಗಿರಬೇಕು. ನಮಗೆ ಹಸಿವೆಯಾದಾಗ, ಚೆನ್ನಾಗಿ ತಿನ್ನೋದಕ್ಕೆ ಇದ್ದಾಗ, ಅದರಿಂದ ತಿಂದಾಗ ನಮಗೆ ತೃಪ್ತಿ ಬರುತ್ತೆ. ಒಂದು ವೇಳೆ ಹಸಿವೆ ಇದ್ದರೂ ನಮಗೆ ಏಕಾದಶಿ ಅಂತ ದಿನದಲ್ಲಿ ತಿನ್ನೋದಕ್ಕೆ ಆಗದೇ ಇದ್ದಾಗ ಯಾವ ಹೊಟ್ಟೆ ನಮಗೆ ಆನಂದವನ್ನು ಕೊಡಬೇಕೋ ಅದೇ ನಮಗೆ ದುಃಖವನ್ನು ಕೊಡ್ತಾ ಇರುತ್ತೆ. ಯಾಕೆ ಅಂದರೆ ನಾವು ತಿನ್ನೋದಕ್ಕೆ ಅವಕಾಶ ಇರೋದಿಲ್ಲ. ತಿನ್ನಬೇಕು ಅಂತ ಆಸೆ ಆದರೂ, ಹಸಿವೆ ಆದರೂ ಕೂಡ ಅದನ್ನು ನಾವು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಆದಾಗ ಈ ಎಲ್ಲ ಇಂದ್ರಿಯಗಳು ನಮಗೆ ಸುಖವನ್ನು ಕೊಡ್ತಾ ಇವೆ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾದದ್ದು ಆ ವಿಷಯ ಪದಾರ್ಥಗಳು ಇಲ್ಲ ಅಂತಾದರೆ ಅದೇ ಇಂದ್ರಿಯಗಳೇ ನಮಗೆ ದುಃಖವನ್ನು ಕೂಡ ಕೊಡ್ತಾ ಇರುತ್ತೆ. ಹಾಗಾದರೆ ಈ ಇಂದ್ರಿಯಗಳಿಂದ ಬರತಕ್ಕಂಥ ಸುಖ ಅಂದರೆ ಅದು ಪರಾಧೀನವಾದ ಸುಖ. ಎಷ್ಟೋ ಸಂದರ್ಭದಲ್ಲಿ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬತಕ್ಕಂಥ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯವಾದ ಆ ಪಂಚ ವಿಷಯಗಳು ನಮಗೆ ಸಿಗದೇ ಇದ್ದಾಗ ಆ ಇಂದ್ರಿಯಗಳು ನಮಗೆ ಸುಖವನ್ನು ಕೊಡುವುದರ ಬದಲು ಅವುಗಳು ದುಃಖವನ್ನೇ ಕೊಟ್ಟು ಬಿಡ್ತಾವೆ. ಹಾಗಾಗಿ ಸಂಸಾರಾವಸ್ಥೆಯಲ್ಲಿ ನಮಗೆ ವಿಷಯಾಧಾರಿತವಾದ ಸುಖ, ಆ ವಿಷಯ ಪದಾರ್ಥಗಳಿಲ್ಲ ಅಂದರೆ ನಮಗೆ ದುಃಖವೇ ಆಗ್ತಾ ಇರುತ್ತೆ. ಅದರ ಮುಕ್ತಿಯಲ್ಲಿ ಮುಕ್ತಾತ್ಮನು ಅನುಭವಿಸುವ ಆ ಸುಖ ಅಂದರೆ ಅವನು ಹೊರಗಡೆಯಿಂದ ಸುಖವನ್ನು ಅವನು ಪಡೆಯೋದಲ್ಲ, ಅವನ ಇಂದ್ರಿಯಗಳೇ ಅವು ಸುಖ ಸ್ವರೂಪವಾಗಿರುತ್ತೆ. ಮೂಲತಃ ಆ ಮುಕ್ತನಾದ ಆತ್ಮನ ಸ್ವರೂಪ ಏನಿದೆ ಅದು ಆನಂದಮಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಆನಂದ ಸ್ವರೂಪನಾದ ಜೀವನಿಗೆ ಈ ಮುಕ್ತಿಗಿಂತ ಮುಂಚಿತವಾಗಿ ಅವನು ಸಂಸಾರಾವಸ್ಥೆಯಲ್ಲಿದ್ದಾಗ ಅವನಿಗೆ ಅಜ್ಞಾನ ಎಂಬತಕ್ಕಂಥದ್ದು ಆವರಕವಾದಾಗ ಅವನಿಗೆ ಆನಂದದ ಅಭಿವ್ಯಕ್ತಿ ಆಗೋದಿಲ್ಲ. ಹೇಗೆ ಬೆಳಕು ಎಲ್ಲ ಕಡೆಯಲ್ಲಿ ಅದು ಹರಡುವ ಸಾಮರ್ಥ್ಯವನ್ನು ಪಡೆದಿದ್ದರೂ ಕೂಡ ಅದಕ್ಕೆ ನಾವು ಅಡ್ಡವಾಗಿ ಸ್ಕ್ರೀನ್ ಹಾಕಿಬಿಟ್ಟಾಗ ಆ ಬೆಳಕು ಅದನ್ನು ದಾಟಿ ಮುಂದೆ ಹೋಗೋದೇ. ಅದರಂತೆ ನಮ್ಮೆಲ್ಲರ ಸಾತ್ವಿಕ ಜೀವರಾಶಿಗಳ ಆ ಸ್ವರೂಪ ಏನಿದೆ ಅದೆಲ್ಲವೂ ಕೂಡ ಅದು ಆನಂದಮಯವಾದ ಆ ಸ್ವರೂಪ ಎಂಬತಕ್ಕಂಥದ್ದಾಗಿದೆ. ಆದ್ದರಿಂದ ಅದಕ್ಕೆ ಅಜ್ಞಾನದ ಒಂದು ಆವರಕ ಅದು ಬಂದುಬಿಟ್ಟದ್ದರಿಂದ ಅದನ್ನು ಕಳೆದುಕೊಳ್ಳುವವರೆಗೆ ಅವನಿಗೆ ಆ ಸುಖದ ಅಭಿವ್ಯಕ್ತಿ ಎಂಬುದು ಅದು ಆಗಿರಲಿಲ್ಲ. ಯಾವಾಗ ಭಗವಂತನ ಜ್ಞಾನವನ್ನು ಪಡೆದು ಅವನ ಅನುಗ್ರಹವನ್ನು ಸಾಧಕ ಪಡಿತಾನೆ, ಆ ಭಗವತ್ ಪ್ರಸಾದದಿಂದ ಆ ಅಡೆತಡೆಗಳೆಲ್ಲ ದೂರವಾದಾಗ ನಿರಂತರ ಅವನಿಗೆ ಯಾವ ವಿಷಯ ಪದಾರ್ಥಗಳ ಅವಲಂಬನೆಯೇ ಅವನಿಗಿಲ್ಲದೆ ಆ ಸ್ವರೂಪ ಸುಖದ ಅಭಿವ್ಯಕ್ತಿಯನ್ನು ಅವನು ಪಡಿತಾ ಇರ್ತಾನಾದ್ದರಿಂದ ಅಂತಹ ಸುಖಕ್ಕೆ ಕೊನೆ ಎಂಬತಕ್ಕಂಥದ್ದಿಲ್ಲವೇ ಇಲ್ಲ. ಆ ರೀತಿಯಾದ ಮೋಕ್ಷದ ಸುಖವನ್ನು ಜೀವರು ಅನುಭವಿಸಿರೋಣದ್ರಿಂದ ನಮ್ಮೆಲ್ಲರ ಸುಖ ನಮ್ಮ ಒಳಗಡೆನೇ ಅಡಗಿದೆ ಅನ್ನತಕ್ಕಂಥ ಅಂಶವನ್ನು ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಆದರೆ ಅದು ಅಭಿವ್ಯಕ್ತವಾಗಬೇಕಾದರೆ ಅದಕ್ಕೆ ಆ ಕಾರಣವಾಗಿರ್ತಕ್ಕಂಥ ಅಜ್ಞಾನಾದಿಗಳನ್ನು ನಾವು ಕಳೆದುಕೊಳ್ಳತಕ್ಕಂಥದ್ದು, ಅದರಿಂದ ತನ್ನಷ್ಟಕ್ಕೆ ತಾನೇ ಆ ಸ್ವರೂಪ ಸುಖದ ಅಭಿವ್ಯಕ್ತಿಯಾಗತ್ತೆ ಎಂಬುದಾಗಿ ಹೇಳಿ ಆ ಮೋಕ್ಷದ ಬಗ್ಗೆ ಅಪೂರ್ವವಾದ ಆ ವಿಚಾರವನ್ನು ಮಧ್ವ ಸಿದ್ಧಾಂತ ತಿಳಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸುಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಅಂತಹ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ ಅವರಿಗೆ ಅದರಿಂದ ಬರುವಂತಹ ಫಲ ಎಂಥದ್ದು ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಒಂದು ಸಂವಾದ ನಡೆದಾಗ ಆ ಸಂದರ್ಭದಲ್ಲಿ ಮೋಕ್ಷದಲ್ಲಿ ಆಗುವ ಅಪೂರ್ವವಾದಂತಹ ಆನಂದದ ಅಭಿವ್ಯಕ್ತಿ ಅದನ್ನು ಎಲ್ಲ ಸಾಧಕನೂ ಕೂಡ ಆ ಬಗೆಯ ಸುಖವನ್ನು ಅವನು ಅವಶ್ಯವಾಗಿ ಅಪೇಕ್ಷೆ ಪಟ್ಟೇ ಬಿಡ್ತಾನೆ. ಅವನಿಗೆ ಇಷ್ಟವಾಗುವ ಆ ಎಲ್ಲ ಸುಖ ಭೋಗಗಳನ್ನು ಅಲ್ಲಿ ಅನುಭವಿಸುವುದಕ್ಕೆ ಅಲ್ಲಿ ಅವಕಾಶ ಇರುತ್ತಾದ್ದರಿಂದ ಈ ದೃಷ್ಟಿಯಿಂದ ಆ ಮೋಕ್ಷದ ಸ್ವರೂಪವನ್ನು ಕೂಡ ಮಧ್ವ ಸಿದ್ಧಾಂತ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದೆ. ಇದರ ಜೊತೆಗೆ ಪ್ರತಿಯೊಬ್ಬರ ಅನುಭವಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಅದು ಪರಮ ಪ್ರಮಾಣವಾಗುತ್ತೆ. ಆ ಅನುಭವವನ್ನು ಯಾರೂ ಕೂಡ ಅಲ್ಲಗಳೆದು ಅದಕ್ಕಿಂತ ವಿಭಿನ್ನವಾದ ಬೇರೆ ವಿಚಾರವನ್ನು ಹೇಳಿದರೆ ಯಾವ ಒಬ್ಬ ವ್ಯಕ್ತಿಯು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ದೃಷ್ಟಿಯಿಂದ ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ ಅನ್ನುವ ಒಂದು ಅದ್ಭುತವಾದ ಮಾತನ್ನು ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕರ್ತೃಗಳಾಗಿದ್ದೇವೆ, ನಾವೇ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಒಂದು ಹಂತದಲ್ಲಿ ನಮಗೆ ಅನಿಸ್ತಾ ಇದ್ದಾಗ ಅದಕ್ಕೆ ಶ್ರೀಮದ್ ಆಚಾರ್ಯರು ನಮ್ಮಲ್ಲಿ ಅನುಭವದಿಂದ ಸಿದ್ಧವಾದ ಏನೊಂದು ಕರ್ತೃತ್ವ ಎಂಬತಕ್ಕಂಥದ್ದಿದೆಯಲ್ಲ, ಇದನ್ನು ನಾನು ಮಾಡಿದೆ, ಅನಂತರದಲ್ಲಿ ನಾಳೆ ಇದನ್ನು ನಾನು ಮಾಡ್ತೇನೆ ಅನ್ನತಕ್ಕಂತಹ ಕರ್ತೃತ್ವವನ್ನು ಸರ್ವಥಾ ಅಲ್ಲಗಳೆಯಲಿಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಹೋಗಲಿಲ್ಲ. ಭಗವಂತನಲ್ಲಿ ಸ್ವತಂತ್ರ ಕರ್ತೃತ್ವ ಇದೆ, ಆದರೆ ನಾವೆಲ್ಲ ಅವನ ಅಧೀನದಲ್ಲಿ ಇದ್ದುಕೊಂಡು ಅವನ ಆಜ್ಞೆಯಿಂದ ಅವನ ಜ್ಞಾನ ಕ್ರಿಯೆ ಪ್ರಯತ್ನಗಳಿಗೆ ಅಧೀನವಾಗಿ ನಾವು ಕೂಡ ಜ್ಞಾನವನ್ನು ಪಡೆದು ಕ್ರಿಯೆಯನ್ನು ಅನಂತರದ ಫಲವನ್ನು ನಾವು ಪಡಿತೇವೆ ಎಂಬುದಾಗಿ ಹೇಳಿ ನಮ್ಮಲ್ಲಿರುವ ಕರ್ತೃತ್ವ ಎಂತಹ ಬಗೆಯದು ಅಂತ ಅವರು ತಿಳಿಸ್ತಾರೆ ಹೊರತಾಗಿ ಜೀವನಿಗೆ ಕರ್ತೃತ್ವವೇ ಇಲ್ಲ ಅನ್ನತಕ್ಕಂಥ ಮಾತನ್ನು ಅವರು ಹೇಳೋದಿಲ್ಲ. ಹಾಗೆ ಹೇಳಿಬಿಟ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಕರ್ತವ್ಯದಲ್ಲಿ ಒಂದು ರೀತಿ ಔದಾಸೀನ ಮನೋಭಾವ ಬಂದುಬಿಡುತ್ತೆ.
ಇವತ್ತು ಜೀವನಿಗೆ ಕರ್ತೃತ್ವದ ವಿಚಾರವನ್ನು ನಾವು ಮಾಡಲು ಹೊರಟಾಗ ಕೆಲವರಿಗೆ ಭಾವನೆ ಏನು ಅಂದರೆ ಎಲ್ಲವೂ ಭಗವಂತನೇ ಮಾಡಿಸ್ತಾನೆ, ಎಲ್ಲವೂ ದೈವೇಚ್ಛೆಯಿಂದ ನಡೀತಾ ಇರುವಾಗ ನಾವೇನು ಮಾಡಲಿಕ್ಕೆ ಆಗತ್ತೆ? ನಮ್ಮ ಎಲ್ಲ ಆಗುಹೋಗುಗಳು ನಮ್ಮ ಬದುಕಿನಲ್ಲಿ ನಮ್ಮ ಪೂರ್ವಕರ್ಮಗಳಿಗೆ ಅನುಸಾರವಾಗಿಯೇ ನಡೆಯುತ್ತೆ. ನಾವು ಮಧ್ಯದಲ್ಲಿ ಏನೋ ಬದಲಾಯಿಸೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲ ಭಗವದಿಚ್ಛೆಯಿಂದಲೇ ನಡೀತಾ ಇರುವಾಗ ನಾವು ಮಾಡುವಂಥದ್ದು ಏನಿದೆ? ಆದ್ದರಿಂದ ನಾವು ನಿಷ್ಕ್ರಿಯರಾಗೋದೇ ಒಳ್ಳೆಯದು ಅಂತ ಎಲ್ಲವೂ ದೈವೇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಡೆಯತಕ್ಕಂಥದ್ದು, ನಾವು ಏನು ಕೂಡ ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಅಂಶವನ್ನು ಅವರು ತಮ್ಮ ನಿಷ್ಕ್ರಿಯತೆಗೆ ಬಳಸ್ಕೊಂಡ್ಬಿಡ್ತಾ ಇರ್ತಾರೆ. ಆದರೆ ಮಧ್ವ ಸಿದ್ಧಾಂತ ಹೇಳ್ತಾ ಇದೆ, ನೋಡಿ, ನಮ್ಮಲ್ಲಿ ಕರ್ತೃತ್ವವೇ ಇಲ್ಲ ಅಂತ ತಿಳ್ಕೊಬೇಡಿ. ಆ ಭಗವಂತನ ಇಚ್ಛೆಗೆ, ಅವನ ಕರ್ತೃತ್ವಕ್ಕೆ ಅನುಗುಣವಾಗಿರ್ತಕ್ಕಂತಹ ನಮ್ಮಲ್ಲಿ ಪರಾಧೀನ ಕರ್ತೃತ್ವ ಎಂಬತಕ್ಕಂಥದ್ದು ನಮ್ಮಲ್ಲಿದೆ. ಆದ್ದರಿಂದ ನಾವ್ಯಾರು ಸೋಮಾರಿಗಳಾಗೋದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಮಧ್ವ ಸಿದ್ಧಾಂತ ಯಾರು ನಿಷ್ಕ್ರಿಯರಾಗಿ ಬಿಡ್ತಾ ಇದ್ದಾರೆ, ಎಲ್ಲ ದೈವೇಚ್ಛೆಯಿಂದ ನಡೆಯುತ್ತೆ, ನಾವೇನು ಮಾಡೋದಿದೆ ಅನ್ನುವವರಿಗೆ ಒಂದು ಬಲವಾದ ಉತ್ತರವನ್ನು ಕೊಡ್ತಾ ಇದೆ. ನಮ್ಮಲ್ಲೂ ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಮ್ಮ ತಿಳುವಳಿಕೆಯ ನೆಲೆಯಲ್ಲಿ ನಾವು ಕೂಡ ಮಾಡಬೇಕಾದ ಅನೇಕ ಕರ್ತವ್ಯಗಳಿದೆ. ಅಂತಹ ಕರ್ತವ್ಯಗಳನ್ನು ಅವನು ಮಾಡಲಿಲ್ಲ ಅಂತ ಆದರೆ ಅವನು ನಿಜವಾಗಲೂ ಕೂಡ ತಪ್ಪನ್ನು ಎಸಗಿದಂತೆ ಆಗತ್ತೆ. ಆ ದೃಷ್ಟಿಯಿಂದ ತನ್ನ ವಿಹಿತವಾದ ಕರ್ತವ್ಯಗಳನ್ನು ಅವನು ಅವಶ್ಯವಾಗಿ ಮಾಡಲೇಬೇಕು. ಅವುಗಳನ್ನು ಮಾಡುವಾಗ ಭಗವಂತ ಸ್ವತಂತ್ರ ಕರ್ತನಾಗಿದ್ದಾನೆ, ಅವನ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿ ಆ ಕರ್ತವ್ಯಗಳನ್ನು ಅವನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ದೊಡ್ಡ ಸಾಧನೆ ಅಂತ ಹೇಳುವಾಗ, ಭಗವದ್ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಈ ಗೀತೆಯ ಸಾರವನ್ನು ಅವರು ಸಂಗ್ರಹ ಮಾಡುವಾಗ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಂ ಪರಮೋ ಧರ್ಮ ಅನ್ಯ ಸರ್ವೋಪ್ಯ ಅಧರ್ಮ ತದ್ವಿರುದ್ಧ ಅಂತ ಹೇಳುವಾಗ, ನಮಗೆಲ್ಲ ಭಗವಂತ ನಮಗೆ ವಿಹಿತವಾದ ವೃತ್ತಿಗೆ ಅನುಗುಣವಾಗಿ ಕೆಲವು ಕರ್ತವ್ಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಮಾಡಲೇಬೇಕು. ಆದ್ದರಿಂದ ಅವುಗಳನ್ನು ಮಾಡುವುದರ ಜೊತೆಗೆ ಅದನ್ನು ಭಗವಂತನಿಗೂ ಕೂಡ ನಾವು ಅರ್ಪಣೆ ಮಾಡಿದಾಗ ಅದೇ ನಿಜವಾದಂತಹ ನಮ್ಮೆಲ್ಲರ ಒಂದು ಕರ್ತವ್ಯವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಣನಾದವನು ಭಗವಂತನ ಮುಖದಿಂದ ಹುಟ್ಟಿದ್ದಾನೆ. ಭಗವಂತನ ಮುಖದಲ್ಲಿ ಒಬ್ಬ ವ್ಯಕ್ತಿ ಜ್ಞಾನವನ್ನು ಪಡೆಯೋದಕ್ಕೆ ಬೇಕಾದ ಯಾವ್ಯಾವ ಇಂದ್ರಿಯಗಳಿದೆ ಅದೆಲ್ಲವನ್ನು ಕೂಡ ಮುಖದಲ್ಲಿ ನಾವು ಕಾಣ್ತೇವೆ. ನಾವು ಕಣ್ಣಿನಿಂದ ಓದಿ ನಾವು ಜ್ಞಾನವನ್ನು ಪಡಿತೇವೆ, ಕಿವಿಯಿಂದ ಕೇಳಿ ನಾವು ಅರಿವನ್ನು ತಿಳುವಳಿಕೆಯನ್ನು ನಾವು ಪಡಿತೇವೆ. ಅದೇ ತರಹ ನಮ್ಮ ವಚನದಿಂದ ಮಾತಿನಿಂದ ಅದನ್ನು ಮನನ ಮಾಡಿ ಮತ್ತಷ್ಟು ಆ ಜ್ಞಾನವನ್ನು ನಾವು ದೃಢಪಡಿಸ್ಕೊಳ್ತೇವೆ. ಹಾಗಾದರೆ ನೋಡಿ, ನಮ್ಮ ಮುಖದಲ್ಲಿ ಈ ಕಣ್ಣು, ಕಿವಿ, ವಾಗೀಂದ್ರಿಯ ಇವೆಲ್ಲ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥ ಇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳೆಲ್ಲ ಮುಖದಲ್ಲೇ ಇರೋಣದ್ರಿಂದ ಆ ಮುಖದಿಂದಲೇ ಭಗವಂತ ಬ್ರಾಹ್ಮಣರನ್ನು ಅಲ್ಲಿ ಹುಟ್ಟಿಸಿ, ಏಕೆಂದರೆ ಉಪನಿಷತ್ತು ಮತ್ತು ವೇದ ಮಂತ್ರಗಳೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಭಗವಂತನ ಮುಖದಿಂದ ಬ್ರಾಹ್ಮಣ ಅಲ್ಲಿ ಹುಟ್ಟಿದಾನೆ ಅಂತ ಹೇಳುವಾಗ ಅವನ ಕರ್ತವ್ಯಗಳು ಯಾವುದು? ಜ್ಞಾನ ಸಂಪಾದನೆ ಮಾಡ್ತಕ್ಕಂಥದ್ದು, ಅನಂತರದಲ್ಲಿ ಅದನ್ನು ಉಪದೇಶ ರೂಪವಾಗಿ ಇತರರಿಗೆ ಹೇಳುವಂಥದ್ದು, ಭಗವಂತನ ಮಹಿಮೆಯನ್ನು ಸಾರುವ ಆ ಮಂತ್ರಗಳನ್ನು ಬಾಯಿಯಿಂದ ವಾಗೀಂದ್ರಿಯದಿಂದ ಜಪವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲ ಅವನಿಗೆ ವಿಹಿತವಾದ ಆ ಸ್ವಕರ್ಮಗಳು, ಅವನಿಗೆ ಅತ್ಯಂತ ವಿಹಿತವಾದ ಕರ್ತವ್ಯಗಳಾಗಿದೆ. ಅವುಗಳನ್ನು ಅವನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಸಮಗ್ರ ಸಮಾಜಕ್ಕೆ ತಾನು ಏನು ಮಾಡಬೇಕು, ನಾನು ಯಾವ ಜಾತಿಯಲ್ಲಿ ಹುಟ್ಟಿ ನನ್ನ ಕರ್ತವ್ಯ ಯಾವುದು ಅನ್ನತಕ್ಕಂಥ ಗೊಂದಲ ಬಂದಾಗ ಆ ಸಂದರ್ಭದಲ್ಲಿ ನಮಗೇನು ಕರ್ತೃತ್ವನೇ ಇಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ, ನಾವ್ಯಾಕೆ ಮಾಡಬೇಕು ಅಂತ ನಿಷ್ಕ್ರಿಯವಾಗಿ ಅಲ್ಲಿ ಕೂಡುವಂಥದ್ದಲ್ಲ. ಅವನ ವಿಹಿತವಾದ ಕರ್ತವ್ಯವನ್ನು ಅವನು ಮಾಡಲೇಬೇಕು ಅನ್ನತಕ್ಕಂಥ ಅಂಶವನ್ನು ಅಲ್ಲಿ ಭಗವದ್ಗೀತೆ ಹೇಳ್ತಾ, ಅದರಲ್ಲೂ ಕೂಡ ಮೋಕ್ಷವನ್ನು ಬಯಸುವ ಒಬ್ಬ ಸಾಧಕನಾದವನು ತನ್ನ ವಿಹಿತವಾದ ಕರ್ತವ್ಯಗಳನ್ನು ಅವನು ಮಾಡುವುದರ ಜೊತೆಗೆ ಉಳಿದ ಎಲ್ಲರೂ ಕೂಡ ಅವಶ್ಯವಾಗಿ ಮಾಡಲೇಬೇಕಾದ ಕಡ್ಡಾಯವಾಗಿರತಕ್ಕಂತಹ ಮತ್ತು ಇವತ್ತು ಸಮಾಜದಲ್ಲಿ ಅತ್ಯಂತ ಅಗತ್ಯವಾದಂತಹ ಒಂದು ಅಂಶದ ಬಗ್ಗೆ ಹೇಳುವಾಗ ನಮ್ಮ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಬ್ಬ ಮೋಕ್ಷ ಸಾಧಕನಾದ ವ್ಯಕ್ತಿ ಬರೀ ಭಗವಂತನ ಪೂಜೆ, ಅನಂತರದಲ್ಲಿ ತಾನು ಅಧ್ಯಯನ ಅಧ್ಯಾಪನ ಇವುಗಳನ್ನು ಮಾತ್ರ ಮಾಡ್ತಾ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ವರ್ಗದ ಜನಗಳನ್ನು ಅವರ ಸೇವೆಯನ್ನು ಮಾಡದೆ, ಅವರು ಒಂದು ವೇಳೆ ದುಃಖದಲ್ಲಿದ್ದರೆ ಅಥವಾ ಹಸಿವು ಬಾಯಾರಿಕೆಗಳು ಅಥವಾ ರೋಗ ರುಜಿನಗಳಿಂದ ಅವರು ಬಳಲುತ್ತಾ ಇದ್ದರೆ ಅವರ ಬಗ್ಗೆ ಇವನೇನು ಮಾಡಬೇಕು, ಅದು ನನಗೆ ಸಂಬಂಧ ಇಲ್ಲ, ಅವರ ಕರ್ಮ, ಅವರ ಪ್ರಾರಬ್ಧದಿಂದ ಅವರು ದುಃಖದಲ್ಲಿ ಅವರ ಕಷ್ಟದಲ್ಲಿದ್ದಾರೆ, ನನ್ನ ಕರ್ತವ್ಯ ನಾನು ಬರೀ ಜಪ ಪಾರಾಯಣ ಪೂಜೆ ಇಷ್ಟೇ ನಾನು ಮಾಡಬೇಕು ಅಂತ ಒಬ್ಬ ಸಾಧಕನಾದವನು ಗಮನಿಸಿ ಅವನು ಇತರ ಸಮಾಜದ ಬಗ್ಗೆ ಅವನ ಕಳಕಳಿಯನ್ನು ತೋರಿಸದೆ ಅವರ ಬಗ್ಗೆ ಸೇವಾ ಮನೋಭಾವನ ಪಡೆಯದೆ ಹೋದರೆ ಅದು ಸರಿಯಾ ಅಂತ ಕೇಳಿದರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಮದ್ ಆಚಾರ್ಯರೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.
ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಅವನು ಇದ್ದಾನೆ. ಆದ್ದರಿಂದ ಅಂತಹ ಭಗವಂತನ ಆ ಒಂದು ಆರಾಧನಾ ರೂಪವಾಗಿ ರೋಗ ರುಜಿನಗಳಲ್ಲಿದ್ದಂತಹ ವ್ಯಕ್ತಿಗಳಿಗೆ ನಾವೇನಾದರೂ ಉಪಕಾರ ಮಾಡಿ ಅವರಿಗೆ ಸೇವೆ ಮಾಡಿದಾಗ ಅವರ ಒಳಗಡೆ ಇರತಕ್ಕಂಥ ಭಗವಂತ ಪ್ರೀತನಾಗ್ತಾನೆ. ಆದ್ದರಿಂದ ಅವನು ತನ್ನ ವಿಹಿತವಾದ ಕರ್ತವ್ಯಗಳ ಜೊತೆಗೆ ಅವಶ್ಯವಾಗಿ ಕಡ್ಡಾಯವಾಗಿ ಒಬ್ಬ ಸಾಧಕನವಾದವನು ಮಾಡಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂದರೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೇ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅನ್ನುವ ಮಾತನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾ ಇದ್ದ. ನಾನಾ ಜನಸ್ಯ ಶುಶ್ರೂಷ, ಅನೇಕ ಜನಗಳು ತಮ್ಮ ಪೂರ್ವ ಕರ್ಮಗಳ ಫಲವಾಗಿ ಕೆಲವರಿಗೆ ರೋಗ ರುಜಿನಗಳಿಂದ ದುಃಖಗಳು ಮತ್ತು ಕೆಲವರಿಗೆ ಹಸಿವೆ ಬಾಯಾರಿಕೆಗಳಿಂದ ಈ ರೀತಿ ಅವರು ಕಷ್ಟದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದೆ ಅವ್ರ ಪಾಡಿಗೆ ಅವರಲ್ಲಿ ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂತ ನಡ್ಕೊಂಡ್ರೆ ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಆ ಜನಗಳಿಗೆ ನಮ್ಮಿಂದ ಏನು ಸಾಧ್ಯವೋ ಆ ರೀತಿಯಾಗಿರ್ತಕ್ಕಂಥ ಅವರಿಗೆ ಉಪಕಾರವನ್ನು ಸೇವೆಯನ್ನು ಮಾಡ್ತಕ್ಕಂಥದ್ದೇನಿದೆ ಇದು ಇಡೀ ಮನುಕುಲಕ್ಕೆ ಕಡ್ಡಾಯವಾದ ಅಗತ್ಯವಾದ ಒಂದು ಧರ್ಮ ಅನ್ನತಕ್ಕಂಥ ಮಾತನ್ನು ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಅದು ಕರ್ತವ್ಯ ಕರವನ್ಮಿತೇಹೇ ಅಂತ ಇನ್ನೊಂದು ಮಾತನ್ನು ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ. ಅದರಲ್ಲಿ ಕರವತು ಅಂತ ಒಂದು ಉದಾಹರಣೆಯನ್ನು ಕೊಡುವ ಮೂಲಕ, ಕರ ಅಂದರೆ ಏನು? ಕಂದಾಯ, ಟ್ಯಾಕ್ಸ್ ಅಂತ ಅರ್ಥ. ಇವತ್ತು ನಾವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಹೇಗೆ ನಾವು ಕಟ್ಟುವುದು ಕಡ್ಡಾಯವಾಗಿದೆ. ನಾವು ಕಟ್ಟಿದರೆ ಕಟ್ಟಿ ಬಿಟ್ಟರೆ ಬಿಡಿ ಅಂತ ಅಲ್ಲ. ಏಕೆಂದರೆ ಜನಗಳಿಂದ ಟ್ಯಾಕ್ಸ್ ರೂಪದಲ್ಲಿ ಆ ಒಂದು ಹಣ ಎಂಬತಕ್ಕಂಥದ್ದು ಹರಿದು ಬರದೇ ಹೋದರೆ ಆವಾಗ ಸರ್ಕಾರ ಸಮಾಜಕ್ಕೆ ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನು ಆ ರೀತಿಯಾದ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ರತಿಯೊಬ್ಬನೂ ಕೂಡ ತನ್ನ ಆದಾಯಕ್ಕೆ ಅನುಗುಣವಾಗಿ ಅವನು ಟ್ಯಾಕ್ಸನ್ನು ಆ ಕಂದಾಯವನ್ನು ಸರ್ಕಾರಕ್ಕೆ ಅವನು ಕಟ್ಟೋದು ಹೇಗೆ ಅತ್ಯಂತ ಕಡ್ಡಾಯವಾಗಿರ್ತಕ್ಕಂಥದ್ದಾಗಿದೆ. ಅದರಂತೆ ಪ್ರತಿಯೊಬ್ಬ ಸಾಧಕನೂ ಕೂಡ ಅವನು ತನ್ನ ವಿಹಿತವಾದಂತಹ ಜಪ, ಪೂಜೆ, ಅಧ್ಯಯನ, ಅಧ್ಯಾಪನ, ಪ್ರವಚನ ಇವುಗಳ ಜೊತೆಗೆ ಆ ಜನಗಳ ಕಷ್ಟ ನಷ್ಟಗಳನ್ನು ಪರಿಹರಿಸುವಲ್ಲಿ ಅನಂತರದಲ್ಲಿ ಅವರಿಗೆ ಉಪಕಾರವನ್ನು ಮಾಡ್ತಕ್ಕಂಥದ್ದೇನಿದೆ ಅದು ಕರವನ್ಮಿತೇಹೇ ಕರ್ತವ್ಯ. ಅದನ್ನು ಕೂಡ ಅವನು ಅವಶ್ಯವಾಗಿ ಮಾಡಲೇಬೇಕು. ಅದಕ್ಕೋಸ್ಕರವೇ ಆ ಕರ ಎಂಬತಕ್ಕಂತಹ ಟ್ಯಾಕ್ಸಿನ ಉದಾಹರಣೆಯನ್ನು ಕೊಡುವ ಮೂಲಕ ಅದು ಐಚ್ಛಿಕವಲ್ಲ. ಇಷ್ಟ ಇದ್ದರೆ ನೀವು ಮಾಡಿಕೊಳ್ಳಿ, ಇಲ್ಲ ಅಂದರೆ ನಾವು ಬರೀ ಮನೆಯಲ್ಲೇ ಆ ಪೂಜೆಯಲ್ಲೇ ನಾವು ನಿರತರಾಗಿರ್ತೇವೆ, ಸಮಾಜದ ಗೋಜೆ ನಮಗೆ ಬೇಡ ಅನ್ನತಕ್ಕಂಥದ್ದು ಅದು ಸರಿಯಲ್ಲ ಎಂಬುದಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಲ್ಲಿ ಆ ವಿಹಿತವಾದ ಕರ್ತವ್ಯವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ.